ನಮಸ್ಕಾರ ಎಲ್ರಿಗೂ. ನಾನು ಮಂಜುಳಾ ಪ್ರಕಾಶ್ ಕರಿಯಣ್ಣವರಂತ. ನಾವು ಬೆಟಗೇರಿಯಿಂದ ಮಾತಾಡ್ತಿದ್ದೀನಿ. ಮೊದಲು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣಮಲ ಅಮ್ಮನವರಿಗೆ ನಮಸ್ಕರಿಸುತ್ತಾ ನನ್ನ ಧ್ಯಾನದ ಅನುಭವನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಧ್ಯಾನಕ್ಕೆ ಬಂದಿದ್ದು ನನ್ನ ಮಗನಿಂದ. ಅವನು SSLC ಓದ್ತಿರ್ಬೇಕಾದ್ರೆ ಎಜುಕೇಷನ್ನಲ್ಲಿ ಅವನು ಭಾಳ ಲೋ ಆಗಿದ್ದ. ಅವನು ಇನ್ನೇನು ನಾನಿಲ್ಲಮ್ಮ ಸ್ಟಡೀಸಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅವನು ಭಾಳ ಇಂಟ್ರೆಸ್ಟ್ ಎಲ್ಲ ಕಡಿಮೆ ತೋರಿಸ್ತಿದ್ದ. ಆವಾಗಾಗಿ ನನಗೆ ಟೆನ್ಷನ್ ಆಗಿ ಪ್ರತಿಯೊಂದಕ್ಕೂ ಅವನ ಬಗ್ಗೆ ನಾನು ಚಿಂತೆ ಮಾಡ್ತಾನೆ ಇದ್ದೆ. ನನಗಿರೋದು ಒಬ್ಬನೇ ಮಗಳಿದ್ದಾಳೆ. ಹಾಗಾಗಿ ನಾನು ನನ್ನ ವೃತ್ತಿ ಜೀವನದಲ್ಲಿ ನಾನು ಬ್ಯೂಟಿಷನ್ ಆಗಿರೋದ್ರಿಂದ ನನಗೆ ಕಸ್ಟಮರ್ ಬರ್ತಿರ್ತಾರೆ. ಒಬ್ಬರು ಸವಿತಾ ಅನ್ನೋರು ಬಂದು ನನಗೆ ಧ್ಯಾನ ಅನ್ನೋದನ್ನು ಪರಿಚಯ ಮಾಡಿಕೊಟ್ರು. ಅವನು SSLC ಇದ್ದಾಗ ಒಂದು 2 ತಿಂಗಳೇನೋ ಒಂದು SSLC ಎಕ್ಸಾಮ್ ಹತ್ತಿರ ಬರ್ತಿತ್ತು. ಆ ಟೈಮಲ್ಲಿ ಏನು ಮಾಡೋದು ಏನಿಲ್ಲ ಅಂತ ತುಂಬ ಟೆನ್ಷನ್ ಆಗಿದ್ದೆ ನಾನು. ಎಲ್ಲ ದೇವರು ಪೂಜೆ ಪುನಸ್ಕಾರಗಳು ಎಲ್ಲ ಮಾಡ್ತಾನೇ ಇದ್ದೆ. ಯಾರು ಏನು ಹೇಳ್ತಾರೋ ಅದು ಮಾಡ್ತಾ ಬಂದಾಗ ನನಗೆ ಸವಿತಾ ಅನ್ನೋರು ದೇವ್ರ ಥರ ಬಂದು ನನಗೆ PMC ಎಲ್ಲ ಧ್ಯಾನದ ಬಗ್ಗೆ ನನಗೆ ಅವಾಗ ಹೇಳಿಕೊಟ್ರು. ಹೇಳಿ ನಾನು 49 ದಿನ ಹಿಂಗೆ ಮಂಡಲ ಧ್ಯಾನ ಮಾಡಿರಿ, ನಾನು ನಮ್ಮ ಅಣ್ಣನ ಮಗನ ಸಲುವಾಗಿ ನಾನು ಸಂಕಲ್ಪ ಇಟ್ಕೊಂಡು ಒಂದು ಮಂಡಲ ಅಂತ ಮಾಡಿಕೊಂಡೆ. ಅವ್ನ ಪರ್ಸೆಂಟೇಜಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆದ ಅಂತ ಅವ್ರು ಹೇಳಿದರು. ಹಾಗೆ ಮಾತಾಡ್ತಾ ಆಯ್ತು ರೀ, ನನಗಿದ್ದಿದ್ದು ಲಾಸ್ಟ್ ಎಲ್ಲನೂ ಮಾಡಿ ಮುಗಿಸಿದ್ದೆ ನಾನು. ಆಯಿತು, ಇದೊಂದು ಮಾಡಿ ನೋಡೋಣ ಅಂಥೇಳಿ ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿದ್ದು ಶುಕ್ರವಾರ ದಿನ, ನಾನು ಸೋಮವಾರದಿಂದ ನಾನು ಮಂಡಲ ಇದು ಸ್ಟಾರ್ಟ್ ಮಾಡಿ ಅವನದೇ ಒಂದು ಸಂಕಲ್ಪ ಇಟ್ಕೊಂಡು ಬಿಟ್ಟು ಬಿಡಲಾರ್ದೇ ನಾನು 1 ತಾಸು ಯಾವ ಟೈಮಿಗೆ ನಾನು ಕೊಡ್ತಿದ್ದೆ ಅದೇ ಟೈಮಿಗೆ ಆ ಪರಿಸ್ಥಿತಿ ನಾನು ಹೋಗ್ಬಿಟ್ಟಿದ್ದೆ. ಪೂರಾ ಲಾಸ್ಟ್ ಲೆವೆಲಿಗೆ ನಾನು ಹೋಗಿದ್ದೆ. ಆ ಟೈಮಲ್ಲಿ ಅದು ಧ್ಯಾನ 49 ದಿನ ಮುಗಿಸ್ತಾ ಅದು ಗೊತ್ತೇ ಇಲ್ಲ, ನಮಗೆ ಯಾವುದೂ ಎಣಿಸಿರಲಿಲ್ಲ ನಾನು. ಅವನದು 10th ಎಕ್ಸಾಮ್ ಬಂತು. ಎಕ್ಸಾಮೆಲ್ಲ ಲಾಸ್ಟ್ ಎಕ್ಸಾಮ್ ಮುಗಿಸೋಕೆ ನಂದು ಮಂಡಲ ಧ್ಯಾನ ಮುಗೀತು. ಆಮೇಲೆ ಅಂದ್ಕೊಂಡೆ, ನಾನು ಏನೋ ಇದು ಪವಾಡ ಐತಿ, ಇದ್ರೊಳಗೆ ನಾನು ಮಾಡ್ತಿರೋದು ಏನೂ ಎಣಿಸಿರಲಿಲ್ಲ ದಿನಗಳು. ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿ, ಆಮೇಲೆ ಒಂದು ರಿಸಲ್ಟೂ ತುಂಬ ಚೆನ್ನಾಗಿ ಬಂತು. ಒಂದು 5 ನಿಮಿಷನೂ ಅವನು ಮಾಸ್ಟರ್ಸ್, ನಾನು ಹೇಳ್ತೀನಿ ನಿಜ, ಇದು ಒಂದು 5 ನಿಮಿಷನೂ ಅವನು ಎಕ್ಸಾಮ್ ಐತಂದರೆ ಬುಕ್ನೇ ಹಿಡಿತಿರ್ಲಿಲ್ಲ. ಆಮೇಲೆ ಸ್ಟಡೀಸಲ್ಲೆಲ್ಲ ಇಲ್ಲ ಮಮ್ಮಿ ನಾನು ಓದೋದೇ ಇಲ್ಲ ಅಂತ ಹೇಳ್ತಿದ್ದ. ಆ ಟೈಮಲ್ಲಿ ನಾನು ಧ್ಯಾನ ಅಂತ ಇದನ್ನು ಕೇಳಿ 49 ದಿನ ಮಾಡಿದೆ. ನಾನು ಮಾಡಿದಾಗ ಅದನ್ನು ಮಾಡಿ ಆಮೇಲೆ ಇದು ರಿಸಲ್ಟ್ ಬಂದು ಅವನು 70% ತೆಗ್ದ. 1 ನಿಮಿಷನೂ ಅವ್ನು ಬುಕ್ ಹಿಡ್ದಿರ್ಲಿಲ್ಲ. ನಮ್ಮ ಮನೇಲಿ ಯಾರಿಗಾದ್ರು ಹೇಳಿದ್ರೆ ಇಲ್ಲ ಇವನು ಪಾಸ್ ಆಗೋದೇ ಡೌಟು SSLC ಅಂತ ಹೇಳ್ತಿದ್ರು. ನನಗೆ ಒಬ್ಬನೇ ಮಗ ಇರೋ ಕಾರಣ ಮತ್ತು ಮನೇಲಿ ನಮ್ಮ ಮನೆಯವರು ಒಬ್ಬರೇ, ಹಾಗಾಗಿ ಅವನು ಓದಬೇಕನ್ನೋ ಭಾಳ ಆಸೆ ಇತ್ತು. ಅದರಿಂದ ನಾನು ಧ್ಯಾನ ಸ್ಟಾರ್ಟ್ ಮಾಡಿ ಅದಾದಮೇಲೆ ಅವ್ನ ರಿಸಲ್ಟ್ 70% ಬಂದಿದ್ದೆ ನನಗೆ ಈ ಧ್ಯಾನದಿಂದ ಅಂತ ಹೇಳ್ಬೋದು. ಆಮೇಲೆ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದೆ. ಅದು ಎಲ್ಲ ಆದಮೇಲೆ ಇಲ್ಲ ನನಗೆ ಚೆನ್ನಾಗಾಯಿತು, ಸುಮ್ಮನೆ ಬೇಕಾಬಿಟ್ಟು ಮಾಡ್ತಿದ್ದೆ. ಮತ್ತು ಅದು ಕಂಪಲ್ಸರಿ ಮಂಡಲ ಧ್ಯಾನ ಸೀರಿಯಸ್ ಆಗಿಯೇ ಮಾಡಿದೆ. ಅದರಿಂದ ರಿಸಲ್ಟು ನನಗೆ ಚೆನ್ನಾಗಿ ಕಾಣಿಸ್ತು. ಆಮೇಲೆ 1 ವರ್ಷ ಹಿಂಗೆ ಗ್ಯಾಪ್ ಮಾಡಿಬಿಟ್ಟೆ ನಾನು, ಏನೋ ಕೆಲಸದ ಕಾರಣದಿಂದ ಗ್ಯಾಪ್ ಮಾಡಿದೆ. ಆಮೇಲೆ ನನ್ನ ಫ್ರೆಂಡ್ ಭಾರತಿ ಕೂಡಲ ಸಂಗಮ ಇದು ಮಹಾಚಕ್ರ ಇದು ಮಹಾಯಜ್ಞಕ್ಕೆ ಹೋಗಿದ್ಲು, ಧ್ಯಾನ ಮಹಾಯಜ್ಞಕ್ಕೆ. ಅಲ್ಲಿ ಹೋದಾಗ ಇಲ್ಲ ನೀನು ಧ್ಯಾನ ಮಾಡ್ತಿದ್ದೆಲ್ಲ ಅದಕ್ಕಿಂತ ಇದು ಈಸಿ ಐತಿ ನೋಡು, PMC ಇದು ಧ್ಯಾನ ಅಂತೇಳಿ ಪಿರಮಿಡ್ ಧ್ಯಾನ. ಆಮೇಲೆ ನನ್ನ ಪಾರ್ಲರ್ ಶೇಪನು ಪಿರಮಿಡ್ ಇದ್ದಾರೆ. ಅದು ಅಲ್ಲೇ ನೋಡ್ತಾನೆ ಮಾತಾಡ್ತಿದ್ದೆ ನಾನು, ಇನ್ನೂ ನೆನಪಿದೆ ನನಗೆ. ನಿನ್ನ ಪಾರ್ಲರ್ ಶೇಪನು ಅದೇ ಇದೆ, ಪಿರಮಿಡ್ಡು, ಇದರಿಂದ ಹೆಲ್ಪ್ ಆಗುತ್ತೆ ನೋಡು, ಹಿಂಗೆಲ್ಲ ನಾನು ಬಂದೀನಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ ಅಂತೇಳಿದ್ಲು. ಅವಾಗ ಹೌದಾ ನೋಡೋಣ ಅಂಥೇಳಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಧ್ಯಾನ ಸ್ಟಾರ್ಟ್ ಮಾಡಿದೆ ನಾನು, PMC ಧ್ಯಾನನ. ಆಮೇಲೆ ಪಿರಮಿಡ್ ವ್ಯಾಲಿಗೆ ಹೋಗೋದು ಬಂತು. ಒಂದು 2-3 ತಿಂಗಳಾದಮೇಲೆ ಪಿರಮಿಡ್ ವ್ಯಾಲಿಗೆ ಹೋದ್ವಿ. ಅಲ್ಲೆಲ್ಲ ಅಷ್ಟು ಮಾಸ್ಟರ್ಸ್ ಎಲ್ಲ ಧ್ಯಾನ ಮಾಡೋದು ನೋಡಿ ನನಗೆ ವಂಡರ್ ಅನ್ನಿಸ್ತು.
ಇಲ್ಲ ಇದರಲ್ಲಿ ಯಾವುದು ಪೂಜೆ ಪುನಸ್ಕಾರ ಇಷ್ಟೆಲ್ಲ ಮಾಡಿದ್ರು ನನಗೇನೂ ಆಗಿಲ್ಲ, ಇದರಲ್ಲಿ ರಿಸಲ್ಟ್ ಐತೆ ಅಂತೇಳಿ ಇದನ್ನು ಬಿಡಬಾರ್ದು ಅಂತ ನಾನು ಕಂಟಿನ್ಯೂ ಮಾಡ್ತಾ ಬಂದೆ. ಈಗ 2 ವರ್ಷ ಆಯಿತು. 2 ವರ್ಷ ಆಯಿತು. ಆಮೇಲೆ ಬೆಟಗೇರಿಯಲ್ಲಿ ನಮಗೆ ಯಾರು ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅವಳು ಹೇಳಿದ್ಲು, ಇಲ್ಲ ಹಿಂಗೆ ಬೆಟಗೇರಿಯಲ್ಲೆಲ್ಲ ಭಾಳ ಜನ ಮಾಡ್ತಾರೆ ಈ ಧ್ಯಾನನ, ಇದನ್ನೇ ನಾವು ಕಂಟಿನ್ಯೂ ಮಾಡೋಣ, ಆಮೇಲೆ ಒಂದಕ್ಕೊಂದು ನಾಲೆಡ್ಜ್ ಸಿಗ್ತಾ ಹೋಗುತ್ತಾ ಅಂತ ಹೇಳಿದ್ಲು. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ವಿದ್ಯಾ ಮೇಡಮ್, ನೇತ್ರ ಮೇಡಮ್ ನಮಗೆ ಪರಿಚಯ ಆಯಿತು. ಪರಿಚಯ ಆದಮೇಲೆ ಈಗ ರೀಸೆಂಟಾಗಿ ನನಗೆ ಒಂದು ಮಂಡಲ ಧ್ಯಾನದ್ದು ನನಗೆ ಅವ್ರ ಜವಾಬ್ದಾರಿ ವಹಿಸ್ಕೊಟ್ರು. ಮನೆಯಾಗ ನಾನು ಇದು ಮಂದಿಗೆ ಕೂಡಿಸಿ ನಾನು ಧ್ಯಾನ ಹೇಳ್ಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಇದು ಮಾಡ್ಬೇಕ್ರಿ ಮೇಡಮ್ ಅಂತಂದೆ. ಮತ್ತು ನೀವು ಮಾತಾಡೋದು ಕಲೀರಿ ಫಸ್ಟ್ ಅಂತ ವಿದ್ಯಾ ಮೇಡಮ್ ಹೇಳಿದ್ರು. ನಾನು ಮಾತು ಕಡಿಮೆ ರೀ ಒಂದು ಸ್ವಲ್ಪ ಮಾತಾಡೋದು, ಅದಕ್ಕೆ ನೀನು ಒಂದು ಸ್ವಲ್ಪ ಫ್ರೀಯಾಗಿ ಮಾತಾಡ್ರಿ ನೀವು ಅಂತ ಹೇಳಿದರು. ಆವಾಗ ಆಯ್ತು ರೀ, ನಾಳೆನೇ ಕೂಡಿಸ್ರಿ, ಇವನು ನಾಳೆನೇ ನಾವು ಹೇಳ್ಕೊಡಕ್ಕೆ ಬರ್ತೀವಿ, ಎಲ್ಲರಿಗೂ ಮಂಡಲ ಸ್ಟಾರ್ಟ್ ಮಾಡುವಂತ್ರಿ ಅಂತಂದ್ರೆ ಅವರೇ ಅಷ್ಟೇ ಸಪೋರ್ಟಿವ್ ಆಗಿ ಇದ್ದದ್ರಿಂದ ನನಗೂ ಒಂದು ಛಲ ಬಂತು. ಆಯಿತು ಮಾಡೋಣ ಅಂತ ಅವತ್ತೇ ನಾನು ಕೂಡಿಸಿದೆ ಮನೇಲಿ ಕೂಡಿಸಿದಾಗ ನನಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರ ಅಂತ. ಸುಮ್ಮನೆ ಹೇಳೋಣ, ಮತ್ತು ಇದು ಧ್ಯಾನಗಿನ ಅಂದರೆ ಯಾರೂ ನಂಬಲ್ಲ ಅಂತಂದಂದ್ರು. ನಾನು ಪ್ರಚಾರಕ್ಕೆ ಬಂದಿದ್ದು ಅದೇ ಫಸ್ಟ್ ಟೈಮು. ಆಮೇಲೆ ಎಲ್ಲರೂ ಒಂದು 20-30 ಜನ ನಮ್ಮ ಮನೇಲಿ ಕೂಡಿದ್ರು. ಆಮೇಲೆ ನನಗೆ ಆಶ್ಚರ್ಯ ಆಯಿತು, ಇಷ್ಟು ಜನ ಕೂಡಿದ್ರಲ್ಲ, ನಾನು ಇದು ಯಾವಾಗೂ ನಾನು ಪ್ರಚಾರ ಮಾಡಿರಲಿಲ್ಲ, ಇಷ್ಟು ಜನ ಬಂದು ಇಂಟ್ರೆಸ್ಟ್ ಕೊಟ್ರಲ್ಲ ಅಂತೇಳಿ. ಅಲ್ಲೆಲ್ಲ ರಿಚ್ ಫ್ಯಾಮಿಲಿ ಇದ್ದಾರೆ ಸರ್, ನಾವು ಮನೆ ಇರೋವಲ್ಲೇ ನಮ್ಮ ಏರಿಯಾದಲ್ಲಿ. ಹಾಗಾಗಿ ಏನೋ ಇಂಟ್ರೆಸ್ಟ್ ಕೊಡ್ತಾರೋ ಇಲ್ಲ ಅಂತ ಒಂದು ಮಾತು ಹೇಳಿದೆ. ಆದರೂ ಅಷ್ಟು ಜನ ಬಂದು ಎಲ್ಲರೂ ಇದ್ರ ಬಗ್ಗೆ ನೇತ್ರ ಮೇಡಮು, ವಿದ್ಯಾ ಮೇಡಮ್ ಪರಿಚಯ ಮಾಡಿಸ್ಕೊಟ್ಮೇಲೆ ಎಲ್ಲರೂ ಇಂಟ್ರೆಸ್ಟೆಡ್ ಆಗಿ, ಮತ್ತು ನಮಗೆ ಹಿಂದೆನೇ ಮೇಡಮ್, ಇಲ್ಲ ನೀವು ದೇವಸ್ಥಾನದ ಹತ್ರ ಅಲ್ಲೇ ನಿಯರ್ ಇದ್ದಲ್ಲೇ ಜನಗಳದೆಲ್ಲ ಅಭಿಪ್ರಾಯ ಕೇಳಿ ಆಂಜನೇಯ ಟೆಂಪಲಲ್ಲಿ ನನಗೆ ಮಂಡಲ ಧ್ಯಾನ ಮಾಡಿಬಿಡ್ರಿ ಅಂತಂದ್ರು. ಆಯ್ತು ರೀ ಮೇಡಮ್ ಮಾಡ್ತೀನಿ, ಆದರೆ ಸಾಯಂಕಾಲ ನನಗೆ ಪ್ರಾಬ್ಲಮ್ ಆಗುತ್ತೆ ರೀ ಅಂತ ಹೇಳಿದೆ ನಾನು. ಆದರೆ ಇದನ್ನು ಮಾಡೋದ್ರಿಂದ ಲಾಭ ಆಯ್ತು ಅಂತ ತಿಳ್ಕೊಂಡು, ಇಲ್ಲರಿ ಮೇಡಮ್ ಮಾಡ್ತೀನಿ ಅಂತೇಳಿ ನಾನು ಒಂದು ಸಂಕಲ್ಪ ಮಾಡಿಕೊಂಡು 41 ದಿನಗಳ ಕಾಲ ನಾನು ಆಂಜನೇಯ ಟೆಂಪಲಲ್ಲಿ ಮಂಡಲ ಧ್ಯಾನ ಬಿಟ್ಟು ಬಿಡಲಾರ್ದೆ 6ರಿಂದ 7. ನಮ್ಮದು ಸಾಯಂಕಾಲ ಟೈಮೇ ದುಡಿಮೆ ಇರೋದ್ರಿಂದ ನನಗೇನೂ ಕಷ್ಟ ಅನ್ನಿಸ್ಲಿಲ್ಲ. ಅದು ಫಸ್ಟ್ ಅಂದ್ಕೊಂಡೆ, ಭಯ ಆಯಿತು, ಎಲ್ಲಿ ನಂದು ವೃತ್ತಿ ಇದಕ್ಕೆ ಕೆಲಸ ಮಾಡೋದ್ರಿಂದ ನನಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತಿದೆ ಅಂತೇಳಿ. ಅದು ಇದು ಪತ್ರಿ ಸರ್ಗೆ ನಾನು ಅಂದ್ಕೊಂಡು, ಮೇಡಮ್ ಅವ್ರು ಹೇಳಿದರು, ಪತ್ರಿ ಸರ್ಗೆ ಇದೆಲ್ಲ ನೀವು ಇದು ಮಾಡ್ಕೊರಿ, ಅವರೇ ಎಲ್ಲ ನೋಡ್ಕೊತಾರ ಅಂತ ಹೇಳಿದರು. ಆಮೇಲೆ 41 ದಿನ ಮಂಡಲ ಮುಗಿಸ್ಕೊಟ್ಟೆ. ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಲಾಸ್ಟ್ ದಿನ 41 ದಿನ ನಾವು ಮೇಡಮ್ ಅವರೆಲ್ಲ ಬಂದು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರದು ಕೇಳಿ, ಆಮೇಲೆ ಅದು ಹೇಳೋದು ಹೊತ್ನಾಗ, ಅವ್ರ ಅನುಭವಗಳು ಹೇಳೋದು ಹೊತ್ನಾಗ ನಿಜವಾಗ್ಲೂ ನನಗೆ ಕಣ್ಣೀರು ಬಂದವು. ಪ್ರತಿಯೊಬ್ಬರ ಅನುಭವನೂ ವಂಡರ್ಫುಲ್ ಆಗಿದ್ವಲ್ಲಿ. ಆಮೇಲೆ ಮಂಡಲ ಧ್ಯಾನ ಅದು ಮುಗಿಸ್ಕೊಟ್ಮೇಲೆ ಈಗ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಏನಾರು ಪ್ರಚಾರ ನಾವು ಗದಗಿನ ಬೆಟಗೇರಿಯಲ್ಲಿ ಮಾಡ್ಬೇಕಂತಂದರೆ ಫಸ್ಟು ಮೆಸೇಜ್ ಹಾಕ್ತಾರೆ ಗ್ರೂಪ್ ಒಳಗೆ. ನಮ್ಮದೊಂದು ಟೀಮ್ ಅಂತ ಇದೆ ಸರ್, ಅದು ಅಲ್ಲಿ ಮೆಸೇಜ್ ಹಾಕಿದಾಗ ಇಂಥ ಟೈಮಿಗೆ ನಾವೆಲ್ಲ ಕೂಡೋಣ ಅಂತೇಳಿ ನಾವು ಒಂದು ಡಿಸೈಡ್ ಮಾಡ್ಕೊತೀವಿ. ಆಯಿತು ಅಂತೇಳಿ ಎಲ್ಲರೂ ಎಟ್ ಎ ಟೈಮ್ ಸರ್, ಒಂದು 5 ನಿಮಿಷನೂ ಮಿಸ್ ಆಗೋಲ್ಲ, ಕರೆಕ್ಟ್ ಟೈಮಿಗೆ ನಾವೆಲ್ಲರೂ ಕೂಡಿ ಮನೆಯಲ್ಲಿ ಚರ್ಚೆ ಮಾಡ್ತಾರೆ. ವಿದ್ಯಾ ಮೇಡಮ್ ಆಯಿತು, ನೇತ್ರ ಮೇಡಮ್ ಆಯಿತು, ಮಾಡಿ ಯಾರ್ಯಾರಿಗೆ ಯಾವ ಕೆಲಸ ವಹಿಸ್ಬೇಕು, ಆಮೇಲೆ ನಾವು ಪ್ರಚಾರ ಹೆಂಗೆ ಮಾಡೋಣ, ಯಾವತ್ತು ಹೋಗೋಣ ಅಂತೇಳಿ ಎಲ್ಲ ಅವರು ಡಿಸೈಡ್ ಮಾಡಿ, ಆಮೇಲೆ ಪ್ರಚಾರಕ್ಕೆ ಒಂದು ಸೈನ್ಯ ಥರ ನಾವು ಮುನ್ನೋಗ್ತೀವಿ ಸರ್. ಅದ್ರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಐತಿ. ಯಾವುದೇ ನನಗೆ ಈ ಪ್ರಚಾರದಿಂದ ಯಾವುದೇ ವೃತ್ತಿ ಜೀವನದಲ್ಲಿ ನನಗೆ ಯಾವುದೂ ಕಷ್ಟ ಅನಿಸಿಲ್ಲ. ನೀನು ಧ್ಯಾನ ಮಾಡ್ತಾ ಪ್ರಚಾರ ಅಂತೇಳಿ ಸ್ಟೇಟಸ್ ಹಾಕೋದ್ರಿಂದ ಜನಕ್ಕೆ ನಾವು ಪ್ರಚಾರ ಆಗಲಿ ಅಂತ ನಾವು ಸ್ಟೇಟಸ್ ಹಾಕೋತೀವಿ. ಅದರಿಂದ ಇಲ್ಲ ನೀ ಏನೋ ಮಠ ಸೇರ್ತಿದ್ದಂಗೆ ಅದಿ ಅಂತ ಮನೆಯಾಗೆಲ್ಲರೂ ಇದು ಮಾಡಿದ್ರು ನಾನು ಕೇಳಂಗಿಲ್ಲ ಸರ್. ಇದರಿಂದನೇ ಒಳ್ಳೆಯದಾಗಿರೋದು. ಹಂಗಾಗಿ ನಾನು ಧ್ಯಾನ ಯಾವತ್ತೂ ಬಿಡೋಂಗಿಲ್ಲ. ನಾವು ಧ್ಯಾನ ಪ್ರಚಾರಕ್ಕಂತ ಹೋದಾಗ, ಒಂದು ಟೀಮಾಗಿ ಹೋದಾಗ, ಒಂದು ಓಣೆಲೆಲ್ಲ ಮನೆಗೆ ಹೋಗಿ ಪಾಪ್ಲೆಟನ್ನು ಹಂಚ್ತೀವಿ. ಹಂಚಿ ಹಿಂಗೆ ಧ್ಯಾನಕ್ಕೆ ಬರ್ರಿ, ಇಂಥ ದೇವಸ್ಥಾನ ಏನಾರು ಒಂದು ಆಯ್ಕೆ ಮಾಡ್ಕೊಂಡಿರ್ತೀವಿ. ಮನೇಲಿ ಮಾಡ್ಕೊಂಡು ಇಂಥವ್ರ ಮನೇಲಿ ಹಿಂಗೆ ಧ್ಯಾನ ಐತೆ ಅಂತೇಳಿ ಪ್ರಚಾರ ಮಾಡಿ ಪಾಂಪ್ಲೆಂಟ್ ಹಂಚಿ, ಆಮೇಲೆ ಒಂದು ಬ್ಯಾನರ್ ಅಂತ ಹಾಕಿ ಎಲ್ಲರೂ ಹೋಗಿ ಅದನ್ನು 1 ತಾಸು, ಮತ್ತು ಪ್ರಚಾರ ಮುಗಿದ್ಮೇಲೆ ನಾವು ಒಂದು ಅರ್ಧ ತಾಸಾಗಲಿ 1 ತಾಸಾಗಲಿ ಅಲ್ಲಿ ಎಲ್ಲರೂ ಕುಂತು ಎಲ್ಲಿ ಏನು ಸೆಂಟ್ರ್ ನಡೀತೈತಲ್ಲ ಅಲ್ಲಿ ನಾವು ಧ್ಯಾನವನ್ನು ಮಾಡಿ ಬರ್ತೀವಿ ಸರ್. ಮತ್ತು ಮರುದಿನ ದಿನ ಇಬ್ಬಿಬ್ರು ಅನ್ನಂಗೆ ನಾವು ಪಾಳೆ ಹಾಕ್ಕೋತಾರೆ ಸರ್. ಒಬ್ಬರಿಗೆ ಹೆವಿ ಆಗಬಾರ್ದು ಅಂತೇಳಿ ಇಬ್ಬಿಬ್ರು ಅನ್ನಂಗೆ ಮಾಸ್ಟರ್ಸನ್ನು ರೆಡಿ ಮಾಡ್ತಾರೆ. ಆಮೇಲೆ ಇಬ್ಬಿಬ್ರು ಹೋಗಿ ನಾವು ಧ್ಯಾನ ಬರ್ತೀವಿ. 40 ನಿಮಿಷ ಧ್ಯಾನ ಮಾಡಿಸ್ತೀವಿ. 10 ನಿಮಿಷ ನಾವು ಅದ್ರದ್ದು ಅನುಭವಗಳನ್ನ ಹೇಳ್ಕೊಂಡು, ಆಮೇಲೆ ಪ್ರತಿಯೊಬ್ಬ ಮಾಸ್ಟರ್ಸು ಬಂದು ದಿನ ಒಂದೊಂದು ಅನುಭವಗಳನ್ನ ಹೇಳ್ತಾರೆ. ಧ್ಯಾನ ಮಾಡಿಸೋದ್ರಿಂದ ಒಂಥರ ನೆಮ್ಮದಿ ಸರ್ ಇದ್ರೊಳಗೆ. ಮತ್ತು ನಾವು 41 ದಿನ ಮಂಡಲ ಧ್ಯಾನ ಮುಗಿಯೋದ್ರೊಳಗೇ ಒಂದು 20 ದಿನ ಆದಮೇಲೆ ಪಿರಮಿಡ್ ಬಗ್ಗೆ ನಾವು ಪಿರಮಿಡ್ ಕ್ಯಾಪ್ ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀವಿ. ಪಿರಮಿಡ್ ಇಲ್ಲದೆ ಇರೋ ಕಾರಣ ನಾವು ಅದನ್ನು ಕ್ಯಾಪ್ ಹಾಕ್ಕೊಂಡು ಮಾಡಿರಿ, ಎಲ್ಲ ಥಾಟ್ಲೆಸ್ ಒಂದು ಸ್ವಲ್ಪ ನಿಮಗೆ ಆಲೋಚನೆಗಳು ಕಡಿಮೆ ಆಗ್ತಾವೆ ಅಂತೇಳಿ ಅದರ ಪರಿಚಯನ ಮಾಡಿಸ್ಕೊಡ್ತೀವಿ.
ಆಮೇಲೆ ಪಿರಮಿಡ್ ಕ್ಯಾಪ್ಸ್ ತರಿಸ್ಕೊಡೋ ವ್ಯವಸ್ಥೆನೂ ಮೇಡಮ್ ಅವ್ರು ಮಾಡ್ತಾರೆ ರೀ. ಆಮೇಲೆ ಇದು ತಿಂಗಳಿಗೆ ಒಂದ್ಸರಿ ನಾವು ಸಮೃದ್ಧಿ ಧ್ಯಾನ ಅಂತೇಳಿ ಈಗ ಏಪ್ರಿಲಿಂದ ಮೇಡಮ್ ಅವರು ಮೇಡಮ್ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಅದು ಸೆಕೆಂಡ್ ಸಂಡೇಯಿಂದ ನಾವು ಮಂತ್ಲಿ ಸೆಕೆಂಡ್ ಸಂಡೇ ನಾವು ಇದು ಸಮೃದ್ಧಿ ಧ್ಯಾನ ಮಾಡ್ತೀವಿ. ಪ್ರತಿ ಮನೆಗೆ ಹೋಗಿ ಅದು ಸಂಭ್ರಮಾಚರಣೆ ಅಂತೇಳಿ ಭಾಳ ಚೆನ್ನಾಗಾಗುತ್ತೆ ಸರ್. ಯಾವುದೇ ರೀತಿಯ ಫಂಕ್ಷನ್ ನಾವು ಮನೇಲಿ ಮಾಡ್ತೀವಲ್ಲ, ಏನೋ ಮದುವೆ ಹಿಂಗೆ ಯಾರಾದರೂ ಏನಾರು ಒಟ್ಟು ನಮಗೆ ಫಂಕ್ಷನ್ ಮಾಡ್ತೀವಿ ಹಿಂಗೆ ಬರ್ರಿ ಅಂತಂದರೆ ಅಷ್ಟು ಜನ ಬಂದು ನಮಗೆ ಕೂಡ್ತಾರೆ. ಧ್ಯಾನಿಗಳು ಹೋಗಿ ಸಮೃದ್ಧಿ ಧ್ಯಾನವನ್ನು ಮಾಡಿ ಆಮೇಲೆ ಅನುಭವಗಳನ್ನ ಹಂಚ್ಕೊಳ್ತಾರೆ ಅಲ್ಲಿನೂ. ಮತ್ತು ನಾವು ಪ್ರಸಾದ ಸೇವೆ ಅವ್ರು ಏನು ಮಾಡಿರ್ತಾರೆ ಅದನ್ನು ಇದು ಮಾಡ್ಕೊಂಡು ಬರ್ತೀವಿ ಸರ್. ಯಾವುದೇ ರೀತಿ ಖರ್ಚುಗಳೇನು ಇದರಲ್ಲಿಲ್ಲ. ಅವ್ರು ಮನಪೂರ್ವಕವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರು ಇದು ಮಾಡ್ತಾರೆ. ಅದನ್ನು ಒಟ್ಟು ನಾವು ಗದಗ ಬೆಟಗೇರಿ ಈಗ ಧ್ಯಾನ ಪ್ರಚಾರಕ್ಕಂತಲೇ ಹೆಚ್ಚಿಗೆ ಮಹತ್ವ ಕೊಡಕತ್ತೀವಿ ಸರ್. ಈಗ 100ಕ್ಕೂ ಹೆಚ್ಚು ಮಂಡಲ ಧ್ಯಾನಗಳು ಮುಗ್ದವು, 22 ಈಗ ರೀಸೆಂಟಾಗಿ ನಡೀತಿದ್ದವು. ನಾವು ಯಾವುದೇ ಸೆಂಟರ್ಗೆ ಹೋಗ್ಬೇಕಂದ್ರೂ ಮೊದಲು ಆಮೇಲೆ ನಮ್ಮಲ್ಲಿನೂ ಚೇಂಜಸ್ ಆಗಿದೆ ಸರ್. ಧ್ಯಾನ ಮಾಡೋದ್ರಿಂದ ಮೊದಲೆಲ್ಲ ಮನೇಲಿ ಜಗಳ ಕಲಹ, ಆಮೇಲೆ ಯಾವುದೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇದರಿಂದ ಭಾಳ ನಾವು ಮನೆಯಲ್ಲಿನೂ ನಾವು ಗಂಡ ಹೆಂಡತಿ ಜಗಳ ಹಿಂಗೆಲ್ಲ ಆಗ್ತಾನೆ ಇದ್ವು. ಈಗ ನಾವು ಧ್ಯಾನಕ್ಕೆ ಬಂದಾಗಿಂದ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಬರಲ್ಲ. ಏನು ಚೇಂಜಸ್ ಆಗಿದೆ ಅಂದರೆ, ನಾನು ಧ್ಯಾನಕ್ಕೆ ಬಂದಾಗಿಂದ ನನ್ನನ್ನು ಪರೀಕ್ಷೆ ಮಾಡ್ಕೊಳ್ಳೋ ಪ್ರಕಾರ 2 ವರ್ಷದಿಂದ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ ಸರ್. ಮೊದಲೆಲ್ಲ ಸಣ್ಣ ಪುಟ್ಟದವ ಇದು ಜ್ವರ ಅದು ಇದು ಅಂತ ಬಂದರೆ ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ಅದು ಒಂದು ಚೇಂಜಸ್. ನನಗೆ ಮೇಜರ್ ಅಂತ ಏನೂ ಇರಲಿಲ್ಲ. ಆದರೆ 2 ವರ್ಷದಿಂದ ನಾನು ಹಾಸ್ಪಿಟಲ್ಗೆ ಏನೂ ಹೋಗಿಲ್ಲ. ಮನೆಯಲ್ಲೇ ನಮ್ಮ ಮನೆಯವ್ರು ನಾನು ಮಾಡೋದು ನೋಡಿ ಅವರೂ ಧ್ಯಾನ ಮಾಡ್ತಾರೆ. ಅವ್ರ ಆರೋಗ್ಯದಲ್ಲಿ ತಿಂಗಳಿಗೆಲ್ಲ 15-20 ದಿನಕ್ಕೊಂದ್ಸರಿ ಅವರಿಗೆ ಹೆಲ್ತ್ ಇಶ್ಯೂಸ್ ಬಂದೇ ಬರ್ತಿದ್ವು. ಅವ್ರು ಮಾಡೋದ್ರಿಂದ ಅವರು ಚೇಂಜಸ್ ಕಂಡು ಯಾವುದೋ ಹಾಸ್ಪಿಟಲ್ ಅನ್ನೋದು ಅವರು ಹೋಗಿಲ್ಲ. ಇದರಿಂದ ತುಂಬ ಒಳ್ಳೆಯದಾಗಿದೆ. ಆಮೇಲೆ ನನ್ನ ಮಗನಿಂದ ನಾನು ಧ್ಯಾನಕ್ಕೆ ಬಂದಿದ್ದೆ ಅಂತ ಹೇಳಿದೆ. ಅವನೀಗ ಭಾಳ ಸರ್ ಅವ್ನು ಧ್ಯಾನ ಮಾಡ್ತಾನೆ. ಒಂದು 5-10 ನಿಮಿಷ ನಾ ಹೇಳ್ತೀನಿ ಅಂತೇಳಿ ಪಿರಮಿಡ್ಗೆಲ್ಲ ಬಂದು ಧ್ಯಾನ ಮಾಡ್ತಾನೆ. ಅವನು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಸರ್ ಈ ಧ್ಯಾನದಿಂದ. ಆಮೇಲೆ ನಮ್ಮ ತಾಯಿಯವ್ರಿಗೆ ಮೊಣಕಾಲು ನೋವು ಅಂತೇಳಿ ಪ್ರತಿಯೊಬ್ಬದು ದವಾಖಾನಿನೂ ನಾನು ತೋರಿಸಿ ಇಲ್ಲೇ ಬರ್ತಿದ್ರು ಅವರು. ಗದಗ ಬಂದು ಬಳ್ಳಾರಿಯವ್ರವರು ಗದಗ ಬಂದು ಎಲ್ಲ ಹಾಸ್ಪಿಟಲಿಗೆ ತೋರಿಸಿ ಆಮೇಲೆ ಆಯುರ್ವೇದಿಕ್ ಇವೆಲ್ಲ ಕೊಡಿಸಿದೆ ನಾನು. ಯಾವುದೇ ರೀತಿಯ ಅವರಿಗೆ ಇದು ಆರೋಗ್ಯ ಅದು ಮೊಣಕಾಲು ನೋವಿನ ಸುಧಾರಣೆನೇ ಕಂಡು ಬರಲಿಲ್ಲ. ಒಂದು ಕಿಲೋಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಇಷ್ಟು ಮನೆ ಗುಡಿಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಭಾಳ ಪೇನ್ ಬಂದು 1-2-3 ಸಲ ಕುಂದಿರ್ತಿದ್ರು ಸರ್. ಕುಂತು ಹಿಂಗೆ ಹೋಗೋರು. ಈಗ ಅದು ನಾನು ಧ್ಯಾನ ಮಾಡಿಸೋದ್ರಿಂದ ಇದನ್ನು ಈಗ ಆರಾಮದಿ ಏನಂತ ಕೇಳಂಗಿಲ್ಲ ರೀ. ನಾನು ಫೋನ್ ಹಚ್ಚಿದ್ರೆ ಧ್ಯಾನ ಮಾಡಿದೆ ಇವತ್ತು, ಏನಾರ ಸಮಸ್ಯೆ ಇರಲಿ ಧ್ಯಾನ ಮಾಡ ಅಂತ ಹೇಳ್ತೀನಿ. ಆನಾಪಾನಸತಿ ಧ್ಯಾನ ಅದು ಮಾಡೋದ್ರಿಂದ ಅವರು ಆರೋಗ್ಯದಲ್ಲಿ ಮೊಣಕಾಲು ನೋವು ಈಗ ಇಲ್ಲೇ ಇಲ್ಲರಿ ಅವರಿಗೆ ಕಾಲು. ನಮ್ಮ ತಂಗಿನೂ ಹೇಳ್ತಾಳೆ, ಅಮ್ಮ ಇಷ್ಟೆಲ್ಲ ಹಾಸ್ಪಿಟಲ್ ತೋರಿಸಿದ್ವಿ ನಾವು, ಬೆಂಗಳೂರು ಮಠನೂ ಹೋಗಿ ತೋರಿಸ್ಕೊಂಬಂದ್ವಿ, ಕಡಿಮೆ ಆಗಲಿಲ್ಲ. ಇದು ಧ್ಯಾನದಿಂದ ನಿನಗೆ ಆರಾಮಾಗೈತಂದ್ರೆ ಇದನ್ನು ಬಿಡಬೇಡ ಅಂತೇಳಿ ಅವಳೂ ಹೇಳ್ತಾಳೆ. ಇಷ್ಟೆಲ್ಲ ಚೇಂಜಸ್ ಆಗಿದೆ ಸರ್. ಈಗ ಅವನು ಅಂದರೆ ಸರ್ ಒಂದು ವರ್ಷ ಗ್ಯಾಪ್ ಆಯಿತು. ಒಂದು ವರ್ಷ 10th ಆದಮೇಲೆ ರಿಸಲ್ಟ್ ಆದಮೇಲೆ ಅವನು ಹಾಸ್ಟೆಲಿಗೆ ಅಂತ ಬಾಗಲಕೋಟೆ ಹಾಕಿದ್ವಿ. ಅಲ್ಲಿ ಅವನು ಎಜುಕೇಷನಲ್ಲಿ ಅದೇ ಹೇಳ್ತೀನಿ ಸರ್, ಅವನು ವಿದ್ಯಾಭ್ಯಾಸದ ಕಡೆ ಅವ್ನು ಬಿಡ್ತೀನಿ ನಾನು ಒಲ್ಲೆ ನಾನು ಬೇರೆ ಕೆಲಸ ಏನಾರು ಮಾಡ್ಕೊತೀನಿ ಅಂತೇಳಿ ಆ ಲೆವೆಲಿಗೆ ಬಂದಿದ್ದ ಅವನು. ಈಗ ಅವ್ನು ಮತ್ತೆ 1 ವರ್ಷ ಗ್ಯಾಪ್ ಮಾಡ್ಕೊಂಡ್ರು ಇಲ್ಲ ನಾನು ಓದ್ತೀನಿ ಅಂತೇಳಿ ಮತ್ತೆ ಸೆಕೆಂಡ್ ಇಯರಿಗೆ ಓದ್ತಿದ್ದೀನಿ ಸರ್. ಆಮೇಲೆ ಈಗ ಒಂದು ಬೇರೆ ಲೆವೆಲ್ಲೂ ಒಂದು ಸ್ವಲ್ಪ ಆರ್ಮಿ ಅದು ಇದು ಅಂತ ಅವ್ನು ತಲೆ ಹಾಕೊಂಡು ಈಗ ನನಗೆ ರೀಸೆಂಟಾಗಿ 1 ವಾರದಿಂದ ಹೇಳಿದೆ ಸರ್ ಅವನು. ನಾವು ಹಾಗೆ ಕ್ಯಾಶುವಲಾಗಿ ಮನ್ಯಾಗ ಮಾತಾಡ್ತಿರ್ಬೇಕಾದ್ರೆ ಇವನೇನೋ ಓದಂಗಿಲ್ಲ, ಇನ್ನು ಆರ್ಮಿ ಅಂತದಾನ, ಇನ್ನು ಅದನ್ನೇ ಏನಾರು ಮಾಡೋಣ ಅಂತ ನಾವು ಮನ್ಯಾಗ ಎಲ್ಲ ಡಿಸೈಡ್ ಮಾಡಿದ್ವಿ. ಇರಲಿ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಸೋಣ ಅಂತ. ಅವ್ನಿಗೆ ರೀಸೆಂಟಾಗಿ 1 ವಾರದಿಂದ ಹೇಳಿರೋದ ಒಂದು ಮಾತು. ಮೊನ್ನೆ 15-20 ದಿನದ ಕೆಳಗೆ ಅವ್ನು ಬಂದಾಗ ಅಮ್ಮ ನಾ ಇಲ್ಲಮ್ಮ ಸುಮ್ಮನೆ ಮಾತಾಡ್ಕೊಂತ ಕುಂತ್ವಿ. ಆಮೇಲೆ ಏನಪ್ಪ ಹೆಂಗೈತಿ ಮತ್ತು ಮುಂದೆ ಏನು ಮಾಡ್ತೀಯ ಅಂತ ಕೇಳಿದಾಗ ಅವನು ಇಲ್ಲಮ್ಮ ನಾನು ಡಿಗ್ರಿ ಓದ್ತೀನಿ, ಇಲ್ಲಾಂದ್ರೆ ಏನೂ ಆಗಲ್ಲ ಇದು ಅಂತ ಈ ಲೆವೆಲ್ಲಿಗೆ ಅವನು ಬಂದಿದ್ದಾನೆ ಸರ್. ಈಗ ಅದೇ ನನಗೊಂದು ದೊಡ್ಡ ಖುಷಿ. ಆಮೇಲೆ PMC ಅನುಭವಗಳನ್ನು ನಾವು ಚಾನಲ್ ನೋಡ್ತಾ ಅನುಭವಗಳನ್ನ ಕೇಳ್ತಾ ಇರ್ತೀವಿ. ನಮಗೆ ಅದರಿಂದ ತುಂಬ ಲಾಭಗಳಿದೆ. ಮತ್ತು ಏನೇನು ಚೇಂಜಸ್ ಮಾಡ್ಕೋಬೇಕಂದ್ರೆ ನಾವು ಅದನ್ನು ನೋಡ್ಕೊಂಡು ಚೇಂಜಸ್ ಮಾಡ್ಕೊತೀವಿ. ಮನೆಯಲ್ಲಿನೂ ನೆಮ್ಮದಿ ಇದೆ ಸರ್. ನನ್ನ ಮಗಳದು ನೋಡ್ಬೇಕಂದ್ರೆ ಅವಳು ಧ್ಯಾನಕ್ಕೆ ಬಂದಿದ್ದಾಳೆ. ಅವಳು ಧ್ಯಾನ ಮಾಡ್ತಾ ಈಗ ಪರ್ಸೆಂಟೇಜ್ ಅವಳದು ತುಂಬ ಚೆನ್ನಾಗಾಗಿದೆ ಸರ್. ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಕಾಲೇಜ್ ಒಳಗೆಲ್ಲ. ಅವಳು ಧಾರವಾಡದಲ್ಲಿದ್ದಾಳೆ. ಈಗ ಮಕ್ಕಳ ಎಜುಕೇಷನ್ ಸಂಬಂಧ ನಾನು ಬಂದಿದ್ರೂ ನನಗೆ ಇದರಿಂದ ತುಂಬ ಲಾಭಗಳು ಸಿಕ್ಕೈತಿ. ನಾನು ಇದನ್ನು ಬಿಡಂಗಿಲ್ಲ ಸರ್, ಯಾವಾಗಲೂ ಧ್ಯಾನ ಮಾಡ್ಕೋತಾನೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.